ಅವನು ಬೈಕ್ ಇದು ನಂಬರ್ ಪ್ಲೇಟ್ ತೆಗೆದಿದ್ದಾನೆ. ನನ್ನ ನಂಬರ್ ಪ್ಲೇಟ್ ತೆಗೆದು ನನ್ನ ಹೆಸರಿದು ಹಾಕಿ ಆಯ್ತು, ಮೇರಿ ಹೆಬ್ರಿ. ಈಗ ಮತ್ತೆ ಸೀಟ್ ತೆಗಿಬೇಕು. ಈ ಹಿಂದ್ಗಡೆ ಉಂಟಲ್ಲ ಇದು ಕ್ಲಾಂಪ್, ಇದ್ರದ್ದು ಟೂಲ್ಸ್ ಉಂಟು, ಇದ್ರದ್ದು ಮೈನ್ ಟೂಲ್ ಇಲ್ಲ. ಬ್ಲಾಗ್ ಅಲ್ಲಿ ಹೇಳಿದ್ದಲ್ಲ ನಾನು ಮನೇಲಿ ಇಟ್ಟಾಗ ಯಾರು ಕತ್ಕೊಂಡು ಹೋದ್ರು ಅಂತ. ನಾನು ಹೊಸ ತಗೊಳ್ಳಿದ್ದೆ, ಆದ್ರೆ ಹೊಸ ತಗೊಳ್ಳಿಗೆ ನಂಗೆ ಟೈಮ್ ಇರಲಿಲ್ಲ, ಮತ್ತೆ ಲಾಸ್ಟ್ ಮೂಮೆಂಟ್ ಮರ್ತೋಯ್ತು. ಅದಕ್ಕೆ ಈಗ ಒಂದು ಗ್ಯಾರೇಜ್ ಹೋಗಿ ತಗೊಳ್ಬೇಕು. 5 ಬೈಕ್ ಅಲ್ಲಿ ಇದು ಪಂಚರ್ ಆಯ್ತು. ಥ್ಯಾಂಕ್ ಗಾಡ್ ಸ್ಟೇಗೆ ಬಂದ ಮೇಲೆ ಪಂಚರ್ ಆಗಿದೆ, ಅಂದ್ರೆ ಮುಂಚೆನೆ ಪಂಚರ್ ಆಗಿತ್ತು, ಗಾಳಿ ಹೋಗಿರ್ಲಿಲ್ಲ. ಇದು ADV 390, ಇದನ್ನ ಈ ತರ ಕಸ್ಟಮ್ ಮಾಡಿದ್ದು. ADV 390 ಈ ಓಪನ್ ಏನಿ. ಇದು ರೋಡಲ್ಲಿ ಗ್ರಿಪ್ ಇಲ್ಲ, ಆದ್ರೂ ಅಂತ ರೈಡ್ ಮಾಡ್ಕೊಂಡು ಬಂದ. ಗ್ರಾಫಿಕ್ಸ್ ಎಲ್ಲ ಹೇಗೆ ಉಂಟು ನೋಡಿ, ಕ್ರೇಜಿ ಉಂಟು. ಇದು ಹ್ಯಾಂಡಲ್ ಬಾರ್ಸ್ ಕಲರ್ ನೋಡಿ, ನೆಕ್ಸ್ಟ್ ಲೆವೆಲ್ ಚಳಿ ಉಂಟು ಮಾರೆ, ಇಲ್ಲಿ ಹೆವಿ ಚಳಿ. ಇದೇ ನಮ್ದು ಸ್ಟೇ. ನಾನು ಮೈಕ್ ಹಾಕ್ಲಿಲ್ಲ, ಇದು ಕ್ಯಾಮ್ರಾ ಮೈಕಲ್ಲಿ ರೆಕಾರ್ಡ್ ಆಗ್ತಿರೋದು. ಚಳಿ ಅಂದ್ರೆ ಮೊನ್ನೆ 6 ಡಿಗ್ರೀಸ್ ಇತ್ತಂತೆ, ಇವತ್ತು 13 ಡಿಗ್ರಿ. We are at the box office. ಅಣ್ಣ ಲೆಟ್ಸ್ ಗೋ. ಇದು ನಮ್ದು ಟಿಕೆಟ್ ತೋರಿಸ್ಬೇಕು ಇವರಿಗೆ. ಇಲ್ಲಿ ನೋಡಿ, ನಮಗೆ 3,000ಗೆ ಆಯ್ತಾ, 3,000 ಟಿಕೆಟ್, ಒಂದು ಟ್ಯಾಗ್ ಕೊಟ್ಟಿದ್ದಾರೆ. ಮತ್ತೆ ಇದಂತ ಮ್ಯಾಪ್ಸ್ ಅಲ್ಲ ಮಾರಿ, ಇದೆಂತ ಓಕೆ ಯಾವ್ದೆಲ್ಲ ಸ್ಟಾಲ್ ಉಂಟು ಅದು. ಮೋಟೋವರ್ಸ್ ಅಲ್ಲಿ ನಾನು ಅರ್ಲಿ ಬರ್ಡ್ ಟಿಕೆಟ್ ಮಾಡಿದ್ದು 2,500ಗೆ. ಒಂದು ಟ್ಯಾಗ್, ಒಂದು ಕಪ್, ಬ್ಯಾಗ್, ಸ್ಟಿಕ್ಕರ್ ಎಲ್ಲ ಕೊಟ್ಟಿದ್ದಾರೆ. 2,500, 3,000ಗೆ ಇಷ್ಟೇ. ಇನ್ನು ಒಳಗಡೆ ಎಂತೆಲ್ಲ ಉಂಟು ನೋಡ್ಬೇಕು. ರಾಯಲ್ ಎನ್ಫೀಲ್ಡ್ ಎಂತ ಹೇಳ್ತಿ, ಇಂದು ಟ್ರೈಂಪ್ ಅಲ್ಲ. ಬಟ್ ದೇರ್ ಇಸ್ ನೋ ಟ್ರೈಂಪ್. ಗೋಪ್ರೋ ಇಸ್ ದೇರ್, ಗೋಪ್ರೋ ಏಪ್ರಿಲ್ ನೋಡಿ. ಇಲ್ಲಿ ಯಾವ್ದೆಲ್ಲ ಸ್ಟಾಲ್ ಉಂಟು ಅಂತ ಇಲ್ಲಿ ಉಂಟು, ಇಷ್ಟು ಬ್ರ್ಯಾಂಡ್ಸ್ ಉಂಟು, ಇಲ್ಲೆಲ್ಲ ಉಂಟಲ್ಲ ಇಷ್ಟು ಬ್ರ್ಯಾಂಡ್ಸ್. ನಾನು ಯಾವ್ದಕ್ಕೆ ಹೋಗ್ತೇನೆ ಗೊತ್ತಾ, ಗೋಪ್ರೋ ಹೋಗ್ತೇನೆ. ಮತ್ತೆ ಯಾವ್ದು ನಂಗೆ ಬೇಕಾಗಿದ್ದಿಲ್ಲ. ನೋಡೋ ಗೋಪ್ರೋ ಹೋಗಿ ನೋಡೋ ಕ್ಯಾಮ್ರಾ ಯಾವ್ದಾದ್ರು ಒಂದು ಒಳ್ಳೇದು ಉಂಟು ಅಂತ. ಸೆಟ್ ಅಲ್ಲ GS F850. ಅದಾ ನೈಸ್ ಬೈಕ್. ನಾವೆಂತ ಗೊತ್ತಾ, ಯಾವ್ದಾದ್ರು ಒಂದು ಒಳ್ಳೆ ಬೈಕ್ ಇದ್ರೆ ನೈಸ್ ಬೈಕ್ ಅಂತ ಹೇಳ್ತೇನೆ. ಈ ಸಲ ಹೋದಲೆಲ್ಲ ಎಲ್ರಿಗೂ ಹೇಳ್ಬೇಕಂತ ನೈಸ್ ಬೈಕ್ ಅಂತ. ಇದೊಂದು ಉಂಟು ನೋಡಿ, ತುಳುನಾಡ್ ಫ್ಲಾಗ್. ವಿ ಆರ್ ರಿಪ್ರೆಸೆಂಟಿಂಗ್ ತುಳುನಾಡ್ ಇನ್ ಮಹಾರಾಷ್ಟ್ರ. ಇಲ್ಲಿ ಒಂದು 2 ರಾಯಲ್ ಎನ್ಫೀಲ್ಡ್ ಉಂಟು. ಸೊ ಒಳ್ಳೆ ಆರ್ಟ್ ಮಾತ್ರ ಇದು ನೋಡಿ. ಯಾವ ತರ ಸಣ್ಣ ಗ್ಯಾಪ್ ಉಂಟು ನೋಡಿ, ಇಲ್ಲಿ ಹೀಟ್ ಬರುದಿಲ್ಲ ಆಗ ಪ್ಯಾನಲ್ಸಿಗೆ. ಮತ್ತೆ ಇಲ್ಲಿ ನೋಡಿ, ಇದು ನಮ್ದು ರೆಗ್ಯುಲರ್ ಕ್ಲಾಸಿಕ್ ಟೈರ್ ಆಯ್ತಾ. ನೋಡಿ ನಂದು ಫಿಂಗರ್ ಉಂಟಲ್ಲ ಇಷ್ಟು ಉಂಟು ಆಯ್ತಾ. ಇದು ನೋಡಿ, ಕೈ ಸಾಕಾಗುದಿಲ್ಲ ಮಾರೆ. ಇದು ಯಾವ್ದು ಗೊತ್ತಾ, ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350. ಇದನ್ನ ಈ ತರ ಬಿಲ್ಡ್ ಮಾಡಿದ್ದಾರೆ, ಕ್ರೇಜಿ. ಎಂತ ನಾನ್ ಸಹ ಮಾಡ್ಬೇಕು ಈ ತರ ಮಾಡಿಫಿಕೇಶನ್ ಈ ಬೈಕಿಗೆ. ಟೈರ್ ಮಾಡ್ಬೋದಲ್ಲ, ಹೌದು. ಎಂತ ಗೊತ್ತಾ, ಟೈರ್ ಒಂದು ಮಾಡಿದ್ರೆ ಕ್ಲಾಸಿಕ್ ಲುಕ್ ಹೋಗ್ತದೆ, ಕಾರ್ನರ್ ಆಗುದಿಲ್ಲ ಮೇನ್ ಸೀನ್. ಡುಕಾಟಿ ಹೈಪರ್ ಮೋಟರ್ 950. ಸೊ ನಮ್ದೀಗ ಬೈಕ್ ಇಲ್ಲೇ ಪಾರ್ಕ್ ಮಾಡಬೇಕು, ಇಲ್ಲೇ ಪಾರ್ಕ್ ಮಾಡಿ ಹೋಗ್ಬೇಕು. ಇದೇ ಪಾರ್ಕಿಂಗ್, ಇಲ್ಲಿದು ಬೇರೆ ಉಂಟು ಪಾರ್ಕಿಂಗ್, ಅದೊಂದ್ಸಲ ಕೇಳಿ ಬರ್ಬೇಕು ಟಿಕೆಟ್ ಎಷ್ಟಂತ. ಅದಕ್ಕೆ ದುಡ್ಡು ಕೊಡ್ಬೇಕು. ದುಡ್ಡು ಕೊಟ್ರೆ ಅಲ್ಲಿ ಮೇನ್ ಇವೆಂಟ್ ಆಗ್ತುಂಟಲ್ಲ, ಅಲ್ಲಿಗೆ ಬೈಕ್ ತಗೊಂಡು ಹೋಗೋದಂತೆ. ನೋಡೋಕೆ 1,000 ಒಳಗಿದ್ರೆ ತಗೊಂಡು ಹೋಗಲ್ಲ, ಇಲ್ಲಾದ್ರೆ ಬೇಡ. ಗೋಲ್ಡನ್ ಪಾಸ್ ಅಂತ ಇತ್ತು ಮಾರ, ಅದಕ್ಕೆ 8,000. ಮೋರ್ ದನ್ 1,000 ಇಸ್ ನಾಟ್ ವರ್ತ್. ಸೊ ಆಗುದಿಲ್ಲ ಅಂತೆ. ಅವನಿಗೆ ಒಂದು ಬಾಯ್ಸ ಇಲ್ಲ ಮಾತಾಡ್ಲಿಕ್ಕೆ. ಅವ ಜನರಲ್ ಪಾಸ್ ನಂಗೆ ಅಂತ ನಾನು ಜೆಂಡರ್ ಕೇಳ್ತಿದ್ದ ಅಂತ ಹೇಳಿ. ನಾನು ಹೇಳಿದೆ ಎಂತ ಜೆಂಡರ್ ಕೇಳ್ತಿದ್ದೆ ಕೇಳಿದ. ಹೌದಾ, ಅವ ಜೆಂಡರ್ ಅಂತಿದ್ದ, ಎಂತ ಜೆಂಡರ್ ಕೇಳ್ತಿದ್ದೆ ಕೇಳಿದೆ. ಸೊ ನಾವು ಅಪ್ಗ್ರೇಡ್ ಮಾಡ್ಲಿಕ್ಕೆ ಅಂತ ಹೋಗಿದ್ದಲ್ಲಿ, ಅಪ್ಗ್ರೇಡ್ ಮಾಡ್ಲಿಕ್ಕೆ ಆಪ್ಷನ್ ಇಲ್ಲ ಅಂತೆ. ಇದು ನೋಡಿ ಡುಕಾಟಿ ಡೆಸರ್ಟ್ ಎಕ್ಸ್. ನಂದು ಹಳೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಗೊತ್ತಿರ್ತದೆ, ಒಂದ್ಸಲ ವಿಡಿಯೋ ಹಾಕಿದ್ದೆ ಇದ್ರದ್ದು. ಅಲ್ಲಿ ಹೀಗೆ ಉಂಟು, ಹೀಗೆ ನಡ್ಕೊಂಡು ಹೋಗ್ತಿದ್ವಿ ನಾವು. ಫಸ್ಟ್ಗೆ ನಮಗೆ ರೈಡ್ ಮಾಡಿ ಸಾಕಾಗಿದೆ, ಪುನಃ ಇದೊಂದು ಎಕ್ಸರ್ಸೈಸ್. ಇದಂತ ಶಾರ್ಟ್ ಕಟ್ ತರ ಉಂಟು, ಹೋಗುವ ಫ್ರೆಶ್ ಶಾರ್ಟ್ ಕಟ್ ಇವತ್ತು ಮಾಡಿದಂತ. ಇಲ್ಲಿ ಇನ್ನೂ ಕೆಲಸ ಆಗ್ತೇನೆ ಉಂಟು. ಅದನ್ನು ಟಾರ್ ರೋಡ್ ಉಂಟಲ್ಲ, ಅದೀಗ ಮಾಡಿದ್ದು. ಲಾಸ್ಟ್ ಟೈಮ್ ಗೋವಾ ಮೋಟರ್ಸ್ ಹೋಗಿ ಹೆವಿ ಟ್ಯಾನ್ ಆಗಿದೆ. ಈ ಸಲ ಟ್ಯಾನ್ ಇದ್ದು ಸಮಸ್ಯೆನೇ ಬೇಡ, ಮುಖ ಎಲ್ಲ ಮಾಸ್ಕ್ ಹಾಕೊಂಡು. ಇಂಡಿಯನ್ ಬೈಕ್ ವೀಕ್ ಅಂತ ಹೇಳಿ ಇಲ್ಲಿ ಕಾರ್ ಎಂತ ಗುಂಟು ಗೊತ್ತಿಲ್ಲ. ಇದು ನಂದು ತುಂಬಾ ಫೇವರೇಟ್ ಬೈಕ್ ಮಾತ್ರ, ಸೂಪರ್ ಡ್ಯೂಕ್. ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಇದು ತುಂಬಾ ರೇರ್, ಜಾಸ್ತಿ ನೋಡ್ಲಿಕ್ಕೆ ಸಿಗುದಿಲ್ಲ. ತುಂಬಾ ಪವರ್ಫುಲ್, ಮ್ಯಾಡ್ ಪವರ್ ಅಂತ ಹೇಳ್ಬೋದು ಇದಕ್ಕೆ. ನಾನು ಮುಂಚೆಂದ KTM ಫ್ಯಾನ್. ಸೊ ಇದು ಬೈಕ್ ನನ್ನ ತುಂಬಾ ಫೇವರೇಟ್ ಬೈಕ್. ಅದು ತುಂಬಾ ಓವರ್ ಪ್ರೈಸ್, 25-28 ಎಷ್ಟು ಆಗ್ತದೆ ಲ್ಯಾಕ್ಸ್. ಇದ್ರ ಬಗ್ಗೆ ಗೊತ್ತಿದ್ದವ್ರಿಗೆ ಮಾತ್ರ ಗೊತ್ತುಂಟು ಹಾಗೆ ಅಂತ. ಅಂಡ್ ಇಲ್ಲಿ ಒಂದು ಸೂಪರ್ ಅಡ್ವೆಂಚರ್ ಉಂಟು. KTM 390 ADV ಬರ್ತದಲ್ಲ, ಆ 390 ADV ಗಿಂತ ಮಚ್ ಮೋರ್ ಪವರ್. ಇನಿಷಿಯಲ್ ಎಲ್ಲ ತುಂಬಾ ಒಳ್ಳೆ ಉಂಟು ಇದು ನೋಡಿ. ಇಲ್ಲಿ ಮೋಸ್ಟ್ಲಿ ಸ್ಟಂಟ್ ಶೋಸ್ ಆಗ್ತದೆ. ಈಗ ಇನ್ನೂ ಸೆಟ್ ಆಗಲಿಲ್ಲ, ಇನ್ನೂ ಸೆಟ್ ಆಗ್ತುಂಟು. 12 PM ಸೆಟ್ ಆಗೋದಂತಿದ್ರು. ಇದು ಜಸ್ಟ್ ಒಂದು 10% ಅಷ್ಟೇ. ಏಜ್ ಆದ್ಮೇಲೆ ಮೊಮ್ಮಕ್ಕಳನ್ನು ಕೂರ್ಸ್ಕೊಂಡು ಹೋಗ್ಬೇಕು ಆ ಥರ. ಅದಾ ಒಂದು ಏಜ್ ಆಗ್ಬೇಕು. ಇರ್ಬೋದಾ? ಟ್ರೈಂಪ್ ಉಂಡತೆಯಾ ಅಲ್ಲಿ ತೂಲೆ ಸ್ಟ್ರೈಟ್ ಹೌದು ಆದವು. ನಿನ್ನ ಬ್ರ್ಯಾಂಡ್ ಗೊತ್ತಾಗ ಜನಕ್ಕೆ ITG ಮೋಸ್ಟ್ ನಿಕ್ ಪ್ರ್ಯಾಂಕ್ ಮಲ್ತಿನ ಅಂದಾಗ. ಹಾರ್ಲಿ ಡೇವಿಡ್ಸನ್
ಎಲ್ಲ ಸಣ್ಣ ಬೈಕ್ ಇಟ್ಟಿದ್ದಾರೆ ಮಾರೆ, ಯಾವುದು ದೊಡ್ಡ ಬೈಕ್ ಇಟ್ಟಿಲ್ಲ. ಅಲ್ಲಿ ಒಂದು ಉಂಟಲ್ಲ ಯಾವ್ದು ತೂಲ, ಇದು ನೋಡಿ ಮಾರೆ ಹೇಗೆ ಉಂಟು, ಕ್ರೇಜಿ ಫ್ಯಾಟ್ ಬಾಯ್. ಇದೆಲ್ಲ ಬೈಕ್ ಉಂಟಲ್ಲ, ನಾವೆಲ್ಲ ಏಜ್ ಆದ್ಮೇಲೆ ತಗೊಳ್ಬೇಕು, ಅಂಕಲ್ ಆದ್ಮೇಲೆ. ನೀವೆಣಿಸಿ ನಾನೊಂದು ಅಂಕಲ್ ಆಗಿ ಈ ಥರ ಬೈಕ್ ರೈಡ್ ಮಾಡೋದು ಹೇಗೆ ತೋರ್ತದಲ್ಲ. ಇನ್ನೊಂದು ಕ್ರೇಜಿ ಬೈಕ್ ಉಂಟು, ತೋರಿಸ್ತೇನೆ. ಇದು ನೋಡಿ, ಇದು ಫುಲ್ ಹಾರ್ಲಿ ಡೇವಿಡ್ಸನ್ ಸ್ಟಾಲ್. ಈಗ ಅಲ್ಲಿ ಸಹ ಯಾವುದೋ ಒಂದು ಬೈಕ್ ಬರ್ತದ ಅಂತ, ಮತ್ತು ಅಲ್ಲಿ ಇನ್ನೊಂದು ಬೈಕ್ ಉಂಟು. ಇದ್ರದ್ದು ಕಲರ್ ನೋಡಿ, ಪರ್ಪಲ್, ಒಂಥರ ಶೈನಿಂಗ್ ಪರ್ಪಲ್, ಸೇಮ್ ಒಂದು ಕಾರಿದ ಹೆಡ್ಲೈಟ್ ಥರ ಉಂಟು. ನಾನಿವತ್ತು ವೆಲ್ಕಮ್ ಬ್ಯಾಕ್ ಹೇಳಲಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರಿ ಹೆಬ್ರಿ. ನಾವಿವತ್ತು IBW ಬಂದಿದ್ದೇವೆ. ನಾನು ಎಂತ ಮಾಡಿ ಡೈರೆಕ್ಟ್ ವೀಡಿಯೋ ಸ್ಟಾರ್ಟ್ ಮಾಡಿದ್ದೆ, ಮಂಡಲಿಲ್ಲ. ಇದು ಆಕ್ಚುಲಿ ಗೋವಾದಲ್ಲಿ ಆಗ್ಲಿಕ್ಕಿತ್ತು. ಲಾಸ್ಟ್ ಟೈಮ್ ಮೋಟೋವರ್ಸ್ ಹೋಗಿದೆ ಅಲ್ಲ, ಓಲ್ಡ್ ವೀಡಿಯೋಸ್ ಎಲ್ಲ ನೋಡಿರ್ತೀರ, ಅದೇ ಜಾಗದಲ್ಲಿ ಆಗ್ಲಿಕ್ಕಿತ್ತು ಇದು IBW. ಆ ಊರಲ್ಲೇ ಎಲೆಕ್ಷನ್ ಅಂತೆ, ಎಲೆಕ್ಷನ್ ಆದಾಗ ಅಂತ ಈವೆಂಟ್ಸ್ ಎಲ್ಲ ಮಾಡ್ಲಿಕ್ಕಿಲ್ಲ ಅಂತ ಹೇಳಿ ಲೊಕೇಶನ್ ಶಿಫ್ಟ್ ಮಾಡಿದ್ದು. ಅದು ನಮಗೆ ಮಾತ್ರ ತುಂಬಾ ದೂರ ಆಯ್ತು. ಇಲ್ಲಿ ಬರ್ಬೇಕಾದ್ರೆ ಸಾಕಾಯ್ತು ಮಾರ. ಇದು ಮೇನ್ ಸ್ಟೇಜ್, ರಾಯಲ್ ಎನ್ಫೀಲ್ಡ್ ಮೋಟೋವರ್ಸ್ ಅಲ್ಲಿ ಇತ್ತಲ್ಲ ಮೇನ್ ಸ್ಟೇಜ್ ದೊಡ್ಡದು, ಆ ಥರ. ಜನ ಅಷ್ಟು ತೋರ್ತಿಲ್ಲ ಇಲ್ಲಿ, ಮೋಸ್ಟ್ ಸ್ಟಂಟ್ಸ್ ಎಲ್ಲ ಮಾಡ್ತಾರ ಅಂತ. ಸೊ ಅದನ್ನ ಹೇಳ್ತಿದ್ದಲ್ಲ ನಿನ್ನೆ, ಅದು ತುಂಬಾ ಲಾಂಗ್ ಆಯ್ತು ಮಾತ್ರ ನಮಗೆ. ಒಂದ್ಸಲ ಬರ್ಬೇಕಂತ ಮನ್ಸು ಮಾಡಿದ್ಮೇಲೆ ನಾನು ಹೋಗ್ತೇನೆ. ನಾನು ಮತ್ತೆ ಅದಕ್ಕೆ ಬೇರೆ ಯೋಚನೆ ಮಾಡಲಿಲ್ಲ. ನನ್ನ ಫ್ರೆಂಡ್ಸ್ ಹತ್ರ ಕೇಳಿದೆ, ಅವರು ಹೋಗು ಅಂತ ಹೇಳಿದ್ ಮತ್ತೆ ಸೀದಾ ಹೊರಟದ್ದು. ನಂದು ಅದು ಫಸ್ಟ್ ಲಾಂಗ್ ರೈಡ್. ಅಂದ್ರೆ ಫಸ್ಟ್ ಲಾಂಗ್ ರೈಡ್, ಇಷ್ಟು ಲಾಂಗ್ ಫಸ್ಟ್. ಇನ್ನೂ ಬೇರೆ ಬೇರೆ ಸ್ಟೇಟಿಗೆ ಹೋಗ್ಬೇಕು, ಬೇರೆ ಬೇರೆ ಲಾಂಗ್ ರೈಡ್ಸ್ ಮಾಡ್ತಿರ್ಬೇಕು. ಕೆಲವರಿಗೆಲ್ಲ ಹೇಳಿದೆ ನಾನು ಈ ತರ ಮಹಾರಾಷ್ಟ್ರ ಹೋಗ್ತಿದ್ದೆ ಅಂತ. ಆಗ ಕೆಲವರೆಲ್ಲ ಹೇಳಿದ್ರು, ಅಷ್ಟು ದೂರ ಹೇಗೆ ಹೋಗ್ತಿ ಮಾರ, ನಿಂಗೆ ಮನೇಲಿ ಬೈದಿಲ್ವಾ ಹಾಗೆ. ನನ್ನ ಮನೇಲಿ ಪೇರೆಂಟ್ಸ್ ಹೇಳಿದ್ದಾರೆ, ನೀನು ಬೇರೆ ಮಕ್ಕಳ ತರ ಕುಡಿಯುವುದು, ಸಿಗರೇಟ್ ಹಿಡಿದು, ಒಟ್ರಾಶಿ ಬ್ಯಾಡ್ದಿದ್ದ ಕೆಲಸ ಎಲ್ಲ ಮಾಡುದಿಲ್ಲ, ನೀ ಬರೀ ಒಂದು ರೈಡಿಂಗ್ ಆದ್ರೂ ಮಾಡ್ತಿಲ್ಲ, ಅಷ್ಟು ಮಾಡು, ನಮ್ಗೆ ಅದೇ ಖುಷಿ ಅಂತ ಹೇಳಿದ್ದಾರೆ. ತುಂಬಾ ಜನ ಪೇರೆಂಟ್ಸ್ ಕೇಳಿದ್ದಾರೆ, ಅಲ್ಲ ಮಾರ ನೀನ್ ಎಂತ ಆ ಥರ ಎಲ್ಲ ಹೋಗ್ತಿಲ್ಲ, ಅಲ್ಲಿ ಹೋಗ್ತಿಲ್ಲ, ಎಂತ ನಿಂಗೆ ಪಪ್ಪ ಅಮ್ಮ ಅಂತ ಹೇಳುದಿಲ್ಲ ಅಂತ. ನಾನು ಅಂಕಲ್ ಆಂಟಿಗೆ ಒಂದೇ ಹೇಳುದು, ನಾನು ನಿಮ್ಮ ಮಕ್ಕಳ ತರ ಎಲ್ಲ ಬಾರಲ್ಲೆಲ್ಲ ಕೂತ್ಕೊಂಡು ಕುಡಿಯುದಿಲ್ಲ, ನನ್ ಬರೀ ಬೈಕ್ ಮಾತ್ರ, ರೈಡ್ ಮಾತ್ರ. ಇಲ್ಲ ಆಂಟಿ ಅಂಕಲ್ ನಂಗೆ ಕೇಳಿದ್ರಲ್ಲ, ನೀವು ಒಂದ್ಸಲ ನಿಮ್ದು ಮಕ್ಕಳನ್ನು ಬ್ಯಾಕ್ ಗ್ರೌಂಡ್ ನೋಡ್ಕೊಳ್ಳಿ, ಮತ್ತೆ ನಂಗೆ ಅಧಿಕ ಪ್ರಸಂಗ ಮಾಡ್ಲಿಕ್ಕೆ ಬನ್ನಿ. ಸೊ ಇದು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಬೇಕಂತಿದ್ದೆ. ನನ್ನ ಅಮ್ಮ ಪಪ್ಪ ಹೇಳಿದ್, ನೀನು ಬರೀ ವ್ಲಾಗಲ್ಲಿ ಬೇರೆಯವರಿಗೆ ಬೈಯುದೇ ಆಯ್ತು ಮಾರೆ, ನೀನು ಎಂತಕ್ಕೆ ಬೇರೆಯವರಿಗೆ ಬೈತೆ ಅಂತ. ಬೈದಲ್ಲ ಅವರಿಗೆಲ್ಲ ಗೊತ್ತಾಗಬೇಕದಲ್ಲ. ಕೆಲವು ಅಂಕಲ್ ಅವರೆಲ್ಲ ಆಂಟಿ ವಿಡಿಯೋಸ್ ಎಲ್ಲ ನೋಡಿ ಬಾಯಿ ಮುಚ್ಕೊಂಡಿರೋದಲ್ಲ, ನಿಂಗೆ ಅವ್ರು ಬೈಯೋದಿಲ್ಲ ಇವ್ರು ಬೈಯೋದಿಲ್ಲ ಅಂತ. ನನ್ನ ಪಪ್ಪ ಅಮ್ಮನೇ ಬಾಯ್ ಬಿಟ್ಟು ಹೇಳಿದ್ರು, ಈಗದೆಲ್ಲ ಮಕ್ಕಳನ್ನ ನೋಡಿದ್ರೆ ಸಾಕು ಮಾರೆ, ಕುಡಿಯೋದು, ಸಿಗರೇಟ್ ಹಿಡಿಯೋದು ಹಾಗೀಗೆಲ್ಲ. ನಂಗೆ ಒಂದೇ ಒಂದು ಬ್ಯಾಡ ಬಿಡಿಸಿಲ್ಲ. ಸುಮ್ಮನೆ ಅದೆಲ್ಲ ಯೋಚನೆ ಮಾಡುವಾಗ ಮಂಡೆ ಹಾಳಾಗ್ತದೆ. ಇರಲಿ, ನಾನು ನನ್ನ ಖುಷಿಗೆ ವಿಡಿಯೋ ಮಾಡೋದು, ನೋಡಿದ್ರೆ ನೋಡಿ, ಬಿಟ್ಟರೆ ಬಿಡಿ. ನಮಗೆ ಗುರ್ತ ಇರೋರ್ಕಿಂತ ಗುರ್ತ ಇಲ್ದಿದ್ದವ್ರು ನಂದು ವಿಡಿಯೋಸ್ ನೋಡೋದು ಜಾಸ್ತಿ. ಈತಗಿಂತ ಗಾಡಿ 1100 ಏನೋ ಪವರ್ ಇಪ್ಪೋದ ಈ ತರ ಬೈಕ್ ಎಲ್ಲ ನೂಬಿಗೆಲ್ಲ ಬಿಡ್ಲಿಕ್ಕೆ ಆಗುದಿಲ್ಲ. ಡುಕಾಟಿ ಯಾವ ತರ ಅಂದ್ರೆ ಮೇಂಟೆನೆನ್ಸ್ ಎಲ್ಲ ಒಟ್ರಾಶಿ ಎಕ್ಸ್ಪೆನ್ಸಿವ್. ಇವು ಸಮಾನ ಡುಕಾಟಿ ನಿಮ್ಗೆ ಗೊತ್ತಾಗ್ತದೆ ಅವನತ್ರ ಒಳ್ಳೆ ದುಡ್ಡು ಉಂಟು ಅಂತ. ಪರ್ಚೇಸ್ ಮಾಡ್ಕೊಳ್ಳೋ ವಿಷಯ ಅನ್ನೊಂದು ಅವೇ ದಟ್ಸ್ ವಾಟ್. ಪರ್ಚೇಸ್ ಮಾಡೋದೆಲ್ಲ ಮಾಡ್ತಾರೆ, ಆದ್ರೆ ಅದನ್ನು ಮೇಂಟೈನ್ ಮಾಡಬೇಕಲ್ಲ, ಅದೇ ಒಂದು ದೊಡ್ಡ ವಿಷಯ. ಇಷ್ಟು ಸಣ್ಣ ಬೈಕ್ 1100cc ಇಷ್ಟು ಸಣ್ಣ ಬೈಕ್ ಪವರ್ ಟು ವೇಟ್ ರೇಷಿಯೋ ಹೇಗಿರ್ಬೋದು ಮಾರೆ. ಆದ್ರೆ ಒಟ್ರಾಶಿ ಎಕ್ಸ್ಪೆನ್ಸಿವ್. ರಾಯಲ್ ಎನ್ಫೀಲ್ಡ್ ಇವರು ನೋಡಿ ಕಲಿಬೇಕು ಅಲ್ಲ, ಅವ್ರದ್ದು ಇಷ್ಟು ದೊಡ್ಡ ಎಲ್ಲ ಬ್ರಾಡ್ ಕೊಡ್ತಾರಲ್ಲ. ಹೌದೌದು. ರಾಯಲ್ ಎನ್ಫೀಲ್ಡ್ ಬಗ್ಗೆ ಎಂತ ಹೇಳ್ತಿದ್ದೆ ನಟಿಲ್ಲ. ಇರಲಿ, ಫ್ಯಾಕ್ಟ್ ಅದು ಹೌದು. ಸರ್ವಿಸ್ ಒಳ್ಳೇದಿದ್ರೆ ಎಲ್ಲ ಬೈಕ್ ತಗೊಳ್ತಾರೆ. ರಾಯಲ್ ಎನ್ಫೀಲ್ಡ್ ಮೇನ್ ಸರ್ವಿಸ್ ಇಲ್ಲ. ಸರ್ವಿಸ್ ಎಷ್ಟು ಕಂಪ್ಲೇಂಟ್ಸ್ ಗೊತ್ತೆ, ಎಲ್ಲ ಊರಿದ ಶೋರೂಮ್ ಸೇಮ್ ಸೀನ್. ಕ್ಲಾಸಿಕ್ ಬೈಕ್ ತುಂಬಾ ವೈಬ್ರೇಷನ್ ಹಾಗೆಲ್ಲ ಹೇಳ್ತಿದ್ರು. ಅದೇ ರೀಬೋನ್ ಬಂತಲ್ಲ ಕ್ಲಾಸಿಕ್, ವೈಬ್ರೇಷನ್ ಇಲ್ಲ, ಸೇಲ್ಸ್ ಡ್ರಾಪ್ ಆಗಿದೆ. ಆಕ್ಚುಲಿ ರಾಯಲ್ ಎನ್ಫೀಲ್ಡ್ ಕಸ್ಟಮರ್ಸ್ಗೆ ವೈಬ್ರೇಷನ್ ಬೇಕು, ವೈಬ್ರೇಷನ್ ಇಲ್ದಿರೋ ಅದು ಬುಲೆಟ್ ಫೀಲ್ ಇಲ್ಲ. ಇದು ಎಂತ ಟೈರ್ ಮಾರೆ, ಬುಗಾಟಿದು ಟೈರ್ ಇದು. ನಾನಿದು ಯೂಟ್ಯೂಬಲ್ಲಿ ನೋಡಿದಾಗ ಉಂಟು. ಮಲ್ಲ ಇಂಜಿನ್ ಪವರ್ ಬೋರ್ಡ್ ಆಯ್ತು ಮರಿ, ಈತ್ ಮಲ್ಲ ಟೈರ್. ಹಯಾಬುಸ ಇಂಜಿನ್ ಬ್ರೋ, ನಮ್ದು ಉಡುಪಿ. ಹೌದೌದು. ಇದ್ರದ್ದು ಕ್ರೋಮ್ ನೋಡಿ, ಇಲ್ಲಿ ಧೂಳಾಗಿದೆ. ಈಗ ವರ್ಷ ತೋರಿಸ್ತೇನೆ ನೋಡಿ ಯಾವ ತರ ಶೈನಿಂಗ್ ಉಂಟು. ಹಾರ್ಲಿ ಡೇವಿಡ್ಸನ್ ಇಂಜಿನ್ ನೋಡಿದ್ರೆ ಗೊತ್ತಾಗ್ತದೆ, ಅದು V12 ನೋಡಿ. ಇದ್ರ ಸಸ್ಪೆನ್ಷನ್ ಇಲ್ಲಿ ಉಂಟು ಮಾರೆ. ಇದು ನೋಡಿ ಫುಲ್ ಸೂಟ್. ಆರ್ಟೋಕಿಗೆ ಅಪ್ರಿಷಿಯೇಟ್ ಮಾಡ್ಬೇಕು. ಇದು ಕೆಲವರೆಲ್ಲ ಜಾತ್ರೆ ಅಂತ ಹೇಳ್ತಾರೆ, ಯೂನಿಕ್ ಅಂತ ಥಿಂಕ್ ಮಾಡ್ಬೇಕು. ಕಾರ್ಟೂನ್. ಇಲ್ಲಿ ರೆಡ್ ಬುಲ್ ಇದು ಒಂದು ಸ್ಟಾಲ್ ಬಂದಿದೆ. ಇವನು ಎಂತ ಆಡ್ತಾನೆ ಗೊತ್ತಿಲ್ಲ, ಸ್ಕ್ರೀನ್ ಆಫ್ ಉಂಟು. ಕೆಲವು ಕಡೆ ಮಾಲಲ್ಲಿ ಇರ್ತದಲ್ಲ ಸೇಮ್ ಸೀನ್. ಇಲ್ಲಿ ವಿಂಟೇಜ್ ಬೈಕ್ಸ್ ನೋಡಿ. ಕಂಪೇರಿಂಗ್ ನಮ್ದು ಮೋಟೋವರ್ಸ್ ಮತ್ತೆ IBW, ಮೋಟೋವರ್ಸ್ ಅಲ್ಲಿ ಬರೀ ರಾಯಲ್ ಎನ್ಫೀಲ್ಡ್ ಬೈಕ್ಸ್ ಮಾತ್ರ, IBW ಅಲ್ಲಿ ಎಲ್ಲ ಬ್ರ್ಯಾಂಡ್ಸ್ ಬರ್ತದೆ. A7011 ಅಂತ, ಮತ್ತು ಇದು MTM. ಇದೆಲ್ಲ ಯಾವ ಬ್ರ್ಯಾಂಡ್ ಮಾರೆ, ಇದು ಕಣ್ಣಲ್ಲೇ ನೋಡಲಿಲ್ಲ ನಾನು ಇದೆಲ್ಲ. ಇದ್ರದ್ದು ಕಲರ್ ನೋಡಿ ಯಾವ ಥರ ಉಂಟು, ಬ್ಲೂ ಕಲರ್, ಗ್ರೀನ್, ರೆಡ್. ಏಪ್ರಿಲ್ ಬೈಕ್ ಒಂದು ಲಾಂಚ್ ಆಗ್ತದಂತೆ. ಯಾವ ಬೈಕ್ ಗೊತ್ತಿಲ್ಲ, ಮೇ ಬಿ ಸೂಪರ್ ಬೈಕಾ? ಸ್ವಲ್ಪ ಟೈರ್ ನೋಡಿದ್ರೆ ಒಂದು ಸೂಪರ್ ಬೈಕ್ ಥರ ಫೀಲ್ ಆಗ್ತುಂಟು. ಫ್ರಂಟ್ ಟೈರ್ ಒಂದು ಡಿಸ್ಕ್ ನೋಡಿದ್ರೆ ಸಾಕು, ಅದು ಗೊತ್ತಾಗ್ತದೆ. ಡಿಸ್ಕ್ ತೋರ್ತಿಲ್ಲ ನಮಗೆ. 4 ಗಂಟೆಗೆ ಬರ್ಲಿಕ್ಕೆ ಹೇಳಿದ್ದಾರೆ. ನೋಡುವ. ವಿ ಆರ್ ಫ್ರಮ್ ಉಡುಪಿ, ಕರ್ನಾಟಕ. ಓ ಯೋ, ಗ್ರಾನೀಸ್ ಫ್ರಮ್ ಉಡುಪಿ. ಓಕೆ. ಇವರೆಲ್ಲ ಎಂತ ಮಾಡ್ತಿದ್ದಾರೆ ಗೊತ್ತಿಲ್ಲ ಮಾರಿ, ಇಷ್ಟು ಲೇಟ್ ರೆಡಿ ಮಾಡ್ತಿದ್ದಾರೆ. ನಾವೇ ಬೇಗ ಬಂದದೆಂತ. ಇದು ನೋಡಿ ಥ್ರೋಟಲ್ ಶಾಟಲ್. ಈ ಬೈಕರ್ಸಿಗೆ ಗೊತ್ತಿರ್ತದೆ ಥ್ರೋಟಲ್ ಶಾಟಲ್ ಅಂದ್ರೆ ಎಂತ ಅಂತ. ಪಿಟ್ಬುಲ್. ಇದೀಗ ಕ್ಯಾಮ್ರಾ ಹತ್ರ ತಗೊಂಡ್ರೆ ಕ್ಯಾಮ್ರಾ ಬಾಯ್ ಆಗ್ತದಂತ. ಸ್ಮೈಲ್ ಪ್ಲೀಸ್. ವರನೇ ಬಾಯ್ ಬಾರ್ಡಿಗೆ ಕ್ಯಾಮ್ರಾ ಪೌಂಡ್ ನೋಡ. ಆ ಪಿಟ್ಬುಲ್ನ ನಾವು ಮುಟ್ಟುವ. ಹೆಸರು ರೋಮನ್ ಅಂತೆ. ಹೌ ಆರ್ ಯು? ಓ ಯೇ
ಎಂತ ಮಂಡೆ ಎಷ್ಟು ದೊಡ್ಡದುಂಟ ಇದ್ರೆ ಇದು. ಅದು ಬಾಯಿ ಉಂಟಲ್ಲ, ಬಾಯಿ ಇಷ್ಟು ದೊಡ್ಡದಿರ್ತದೆ. ದಿಸ್ ಈಸ್ DJI Action 5 Pro. This is DJI Osmo 2. I have YouTube channel and I have Instagram. Please do subscribe to my channel. Ignore it, bro. ನೋಡಿ, ಇದು ಮುಖಕ್ಕೆ ಬಾಯಿ ಹಾಕಿದ್ರೆ ನನ್ನ ಮುಖ ಹೋಗ್ತದೆ ಆಯ್ತಾ. ಹಾಂ ಏನೋ ಕಿವಿ ತುತ್ತು ಹೆಂಗುಂಟು ಕೊಡ ಆಯ್ತಾ. ನಂದು ಕಿವಿ ಹೋಯ್ತಂತ ಎಣಿಸಿತ್ತು. ಬಾ ಇಲ್ಲಿ ಬಾ, ಹೀಗೆ ಮಾಡ್ತುಂಟು ಮಾರ. ಕ್ಯಾಪ್ಸ್ ಮಾತ್ರ ಕ್ರೇಜ್ ಉಂಟು. ಅಲ್ಪೈನ್ ಸ್ಟಾರ್ಸ್, ರೆಡ್ ಬುಲ್. ಇವ್ರು ಕನ್ನಡದವರು, ನಮ್ಮ ಊರವರು. ಹಾಗೆ ಹೆವಿ ಡಿಸ್ಕೌಂಟ್ ಕೊಡ್ತಾರಂತೆ. ಇರೋದು ಬಾಂಬೆ. ಓಕೆ. ಸೊ ನಾನು ಅದರಲ್ಲಿ ಯಾವ್ದಾದ್ರು ಒಂದು 2 ತಗೊಳ್ಳೋ ನೋಡ್ತಿದ್ದೆ, ಯಾಕಂದ್ರೆ ದಿಸ್ ಆಲ್ ಲಿಮಿಟೆಡ್ ಎಡಿಷನ್. ಈಗ ಒಂದ್ಸಲ ಇದು ಸೋಲ್ಡ್ ಔಟ್ ಆದ್ರೆ ನಮಗೆ ಪುನಃ ಸಿಗೋದಿಲ್ಲ. ಅದಕ್ಕೆ ರೆಡ್ ಬುಲ್ ಯಾವ್ದಾದ್ರು ಒಂದು, ಮತ್ತೆ ಅಲ್ಪೈನ್ ಸ್ಟಾರ್ಸ್ ಯಾವ್ದಾದ್ರು ಒಂದು. ಸೊ ಇದೆರಡು ಕ್ಯಾಪ್ ತಗೊಂಡೆ. ಇದಾದ್ರೆ ಇವತ್ತಿದ್ದು ಔಟ್ಫಿಟ್ಗೆ ಸೂಟ್ ಆಗ್ತದೆ. ಇದು ಲಿಮಿಟೆಡ್ ಅಂತೆ, ಅದಕ್ಕೆ ತಗೊಂಡದ್ದು. ಮತ್ತೆ ಇನ್ನೊಂದು ಅಲ್ಪೈನ್ ಸ್ಟಾರ್ಸ್. ಓಕೆ ಬ್ರೋ, ಸಿಗುವ, ಮತ್ತೆ ಬರ್ತೇನೆ. ಓಕೆ, ಬೈ. ಥ್ಯಾಂಕ್ ಯು. ನನ್ನ ಹತ್ರ ಕ್ಯಾಪ್ ಸ್ವಲ್ಪ ಇಲ್ಲ, ಮನೇಲಿ ಒಂದು 20 ಕ್ಯಾಪ್ ಉಂಟು. ನಂಗೆ ವಾಚ್ ನೋಡ್ಬೇಕು. ಸೊ ಇದು ವಾಚ್ ಸ್ಟೋರ್. ಮುಂದೇನಾ? You guys want to try playing a game? Okay. The game as well. Yeah, so Yes. this right here is a 21 So June then I can like Toyota 8 do series. now. You can go in, that's all right. ವಿಶ್ವೇಶ್ ಫೋಟೋಗೆ ಪೋನ ಒಂಜಿ ಹಾಂ, ಪ್ರೆಸ್ ಮಾಡಬೇಕಾ? ಇದು BMW EV ಎಲೆಕ್ಟ್ರಿಕ್. ಹಾಯ್. ಇಲ್ಲಿ ಒಳಗೆ ಎಂಥದ್ದು ಉಂಟು, ಒಂದ್ಸಲ ಹೋಗಿ ಬರೋ. ಇಲ್ಲಿ ಡರ್ಟ್ ರೇಸ್ ಇವೆಂಟ್ ಉಂಟು. ಅಂದ್ರೆ ನಾವು ರಿಜಿಸ್ಟರ್ ಮಾಡಿದ್ರೆ ಅವ್ರದ್ದು ಬೈಕ್ ಕೊಡ್ತಾರೆ, ನಾವು ಈ ಥರ ಎಲ್ಲ ರೇಸ್ ಮಾಡ್ಬೋದು. ರಿಜಿಸ್ಟರ್ ಕ್ಲೋಸ್ ಆಗಿದೆ, ಇಲ್ಲಾರೆ ಕೊಡ್ಬೋದಿತ್ತು. ನಾವು ಕನ್ನಡ ಮಾತಾಡ್ತಿದ್ವಲ್ಲ ಫ್ರೆಂಡ್ಸ್ ಒಟ್ಟಿಗೆ, ಅವ್ರು ಕೇಳ್ತಾರೆ ಯಾವ ಊರು ಅಂತ. ಉಡುಪಿ ಅಂತ ಹೇಳಿದಾಗ ಅವ್ರದ್ದು ಸ್ಮೈಲೇ ಚೇಂಜ್ ಆಗ್ತದೆ, ಒಂಥರ ಖುಷಿ ಆಗ್ತದೆ. ಉಡುಪಿಯಾ ಕೇಳ್ತಾರೆ. ಇವನೊಂದು ಹೈಡ್ರೇಷನ್ ಬ್ಯಾಗ್ ತಗೊಂಡ, ಸೆಟ್ ಉಂಟಂತೆ. ಇನ್ನು ಪೈಪಲ್ಲಿ ನೀರು ಕುಡಿದೀವ. ಇವನಿಗೆ ಈ ಬ್ರ್ಯಾಂಡ್ ಇಷ್ಟ ಆಗಲಿಲ್ಲ, ಯಾಕಂದ್ರೆ ಇದು ಪೈಪ್ ಉಂಟಲ್ಲ, ಪೈಪ್ ವಿಸಿಬಲ್ ಉಂಟು. ನಮ್ದು ರೈಡಾದ ಪೈಪ್ ಈ ಥರ ಇಲ್ಲ. ಸೊ ಇವನಿಗೆ ಬೇರೆ ಬ್ರ್ಯಾಂಡ್ ಬೇಕಂತೆ, ಅದಕ್ಕೆ ಇನ್ನೊಂದು ಬ್ರ್ಯಾಂಡ್ ಸ್ಟಾಲ್ ಉಂಟಿಲ್ಲಿ. ಇದೆ ರೈಡಾ. हाँ अरे अरे सर पूरा टाइम है आपके पास, आप बाद में फिर से आ जाओ, मैं सिर्फ क्लियर क्लीन कर लूँ, उसके बाद आप आ जाओ. ಇದು ತುಂಬ ಒಳ್ಳೊಳ್ಳೆ ಬಂದಿದೆ ಮಾರೆ ಕಲರ್ಸ್ ಅಲ್ಲ. ಇದು ನನ್ನ ಹತ್ರ ಇರೋದು. ಡನ್. ಸೊ ಇವನಿದು ತಗೊಂಡ, ನನ್ನ ಹತ್ರ ಸೇಮ್ ಇರೋದು. ನಾವೇ ಮಾಡುವ ಇದಂತ ನಾವೇ ಫಿಟ್ ಮಾಡಬೇಕಾ? ಇವರಿಗೆ ಅಂತ ಇಂಟ್ರೆಸ್ಟ್ ಇಲ್ಲ. ನಾವು ಇದು ಅಲ್ಲಿ ಹೊರಗಡೆ ತಗೊಂಡಿದ್ದು ಇನ್ನೊಂದು ಬ್ರ್ಯಾಂಡಲ್ಲಿ. ಅವು ಎಷ್ಟು ಒಳ್ಳೆದ್ರಲ್ಲಿ ಹೇಳ್ದ, ಎಷ್ಟು ಒಳ್ಳೆ ಮಾತಾಡ್ದ, ಎಷ್ಟು ಅವನೇ ಫಿಟ್ಟಿಂಗ್ ಮಾಡಿ ಕೊಟ್ಟ. ಇವರಿಗೊಂದು ದುಡ್ಡು ಸಿಕ್ಕಿದ್ರೆ ಸಾಕು ಅಷ್ಟೇ. ಹೊಟ್ಟೆ ತುಂಬಿದೆ ಇವರಿಗೆ, ಅಷ್ಟೇ ಸಾಕು. ಸೊ ಒಂದು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಮಾರೆ, ಕಸ್ಟಮರ್ ಅಂತಿಲ್ಲ ಅವರಿಗೆ. ನಾವೆಲ್ಲ ಧರ್ಮಕ್ಕೆ ತಗೊಂಡು ಹೋದಾಗೆ ಮಾಡ್ತಿದ್ದಾರೆ ಇವರು. ನೋಡಿ ಇವನೇ ಫಿಟ್ ಮಾಡ್ತಿದ್ದಾನೆ ಎಲ್ಲ. ಅವ್ರಿಗೆ ದುಡ್ಡು ಸಿಕ್ಕಿದ್ದಲ್ಲ ಸಾಕು, ಅಷ್ಟೇ ಸಾಕು ಅವ್ರಿಗೆ. ಮತ್ತೆ ಎಂತೆಲ್ಲ ದುಡ್ಡು ತಗೊಂಡ್ರು, ಇದು ಕೊಟ್ರು, ಇಲ್ಲಿತ್ತು ಆಯ್ತಾ, ಇದೇ ತಗೊಳ್ಳಿ ಅಂತ ಅವರೇ ಹೀಗೆ ಕೊಟ್ರು ಕೈಗೆ. ದುಡ್ಡು ಕೊಡ್ತಾ ಇತ್ತು, ನಮ್ಮ ಕೆಲಸ ಮುಗಿತು, ಅವ್ರ ಕೆಲಸ ಮುಗಿತು, ನಾವು ಹೋಗೋ. ಎವ್ರಿ ಕಸ್ಟಮರ್ ಇಸ್ ಅಸೆಟ್, ಅದವ್ರಿಗೆ ಗೊತ್ತಿಲ್ಲ. ಮತ್ತೆ ನೋಡಿ ಮಾರೆ, ನಾನು ತಗೊಂಡಿದ್ದೇನೆ, ಇವ್ರು ತಗೊಂಡಿದ್ದಾರೆ. ಇದು ಸಹ ರೈಡ್ ಆಯ್ತಾ, ಅವ್ರದ್ದು ಸಹ ಅದೇ. ಆದ್ರೂ ನನ್ನ ಕಸ್ಟಮರ್ ಬಂದಾಗ ಸರಿ ಮಾತಾಡ್ಬೇಕಲ್ಲ, ಮಂಗನಾಗೆ ಮಾಡ್ತಿದ್ದಾರೆ ಅವರು. S1000RR ಓಲ್ಡ್ ಡ್ರೀಮ್. ಇದು ಒನ್ ಟೈಮಲ್ಲಿ ಡ್ರೀಮ್ ಬೈಕ್ ಇತ್ತು, ಈಗ ಡ್ರೀಮ್ ಸ್ವಲ್ಪ ಬೇರೆ. ಈಗ ನನಗೆ ಲೇಟೆಸ್ಟ್ ಮಾಡಲ್ ಇಷ್ಟ. ಯಾವತ್ತು ತಗೊಳ್ಳೋದು ಗೊತ್ತಿಲ್ಲ, ಒಂದಿನ ತಗೊಳ್ಳೋ BMW. ಓ ZH2 ತುಂಬ ರೇರ್ ಇದೆ ನೋಡಿ. ZH2 ಸೂಪರ್ ಚಾರ್ಜರ್. ಡುಕಾಟಿ ಪಾನಿಗಾಲಿ V4. ಇದು BMW ಗ್ರ್ಯಾಂಡ್ ಅಮೆರಿಕಾ. ಇದ್ರದ್ದು ಸಿಟ್ಟಿಂಗ್ ಎಷ್ಟು ಕಂಫರ್ಟ್ ಉಂಟು. ಈ ಬೈಕ್ ಯಾವ ಥರ ಗೊತ್ತಾ, ಕೀ ಬರೋದಿಲ್ಲ, ಜಸ್ಟ್ ಆ ಬಟನ್ ಉಂಟಲ್ಲ, ಬಟನ್ ಪ್ರೆಸ್ ಮಾಡಿದರೆ ಗಾಡಿ ಸ್ಟಾರ್ಟ್ ಆಗ್ತದೆ. ಕೀ ಹತ್ತಿರ ಇರಬೇಕು. ಇಲ್ಲಿ ನೋಡಿ, ಇಲ್ಲಿ AGV ಹೆಲ್ಮೆಟ್ಸ್ ಉಂಟು. ನನ್ನ ಹತ್ರ ಸಹ ಸೇಮ್ ಬ್ರ್ಯಾಂಡ್ ಇರೋದು AGV. ಒಂದು ಸ್ಟೋರಲ್ಲಿ ಲ್ಯಾಕ್ಸ್ ಇದೆ ಐಟಮ್ ಉಂಟು. ಇದು ಎನ್ ಹೆಲ್ಮೆಟ್ ಇಜ್ಜಿಮಲ್. ಇದೆಲ್ಲ ಯಾವ ಥರ ಗೊತ್ತಾ, ಡ್ರೀಮ್ ಜಾಕೆಟ್. ಡೈನಿಸಲ್ ಉಂಟಲ್ಲ ಟಾಪ್. ಒಂದು ಆಟ ಆಡುವ. रेड बुल रेसिंग. ये एक्सीलेटर है, ये ब्रेक है, ऑटोमेटिक ट्रांसमिशन है, तो आपको गियर मतलब क्लच की जरूरत नहीं है. जैसे ये लाइन है, ये लाइन फॉलो करना है. जब रेड हुआ ना, तब ब्रेक मार के टर्न करना है. ओके. तेरी मी
ಸೀಟ್ ಬೆಲ್ಟ್ ಇಲ್ಲ ಬಾರೆ. ಸ್ಟೇರಿಂಗ್ ಫೀಲ್ ಬರ್ತದೆ. ಹೌದಾ? ನನಗೆ ಸ್ಕ್ರೀನ್ ತೋರ್ತಿಲ್ವಾ, ಬ್ಯಾಕ್ಗ್ರೌಂಡಿಗೆ ತೋರ್ತು ನನಗೆ. ಅಂತ ಸಾವ ಇದು ಗಾಡಿ. ನಾನು ಯಾವ್ದು ಡಿಸೈರ್ ತಗೊಂಡು ಹೋಗ್ತಿದ್ದೆ ಮಾರೆ. ಕಾಲೆಲ್ಲ ಸಿಕ್ಕಿ ಬೀಳ್ತುಂಟು ಮಾರಲ್ಲ ಅಡಿಗೆ. ಇದರ ಸ್ಪೀಡ್ ಎಷ್ಟು ತೋರಿಸ್ತುಂಟ ನೋಡು, ಸ್ಪೀಡ್ km/h 300 ಹೋಗ್ಲಿ ಗಾಡಿ. ಎಷ್ಟಾಯ್ತು? ಎಸ್ 300 ಗಾಯ್ಸ್, ಫೈನಲಿ 300. ಇದು ಟ್ರೈಮ್ ರಾಕೆಟ್. ಯಪ್ಪ ಕೊಟ್ರಾಶಿ ವೆಯ್ಟ್ ಉಂಟಿದು. ಎಷ್ಟು ಲಾಂಗ್ ಉಂಟು ನೋಡಿ ಬೈಕ್. ಸಿಂಗಲ್ ಸಿಂಗಮ್. KTMs. How are you? Hi. At what time you came here? कब आए आप? सुबह आए? 2 दिन राइड किया आप? 2 दिन राइड किया। पंचगनी सुबह आए, IBW में तो अभी दोपहर में ही आए। गोवा में बहुत गर्मी था ना. गोवा तो बहुत हाँ. धूप तेज है यहाँ पे, पर ढाबा ठंडी है। ಈಗ ನಾವು ಊಟ ಮಾಡಿ ಬರುವ. ಆಲ್ರೆಡಿ ಟೈಮ್ 3:30 ಆಗಿದೆ. JFMs ಬಂದಿದ್ದಾರೆ, ಎಲ್ಲಿದ್ದಾರೆ ಗೊತ್ತಿಲ್ಲ. ಹೋಯ್ದಾ? ಊಟ ಮಾಡುವಲ್ಲ. ಟುಡೇ ನಾನ್ ವೆಜ್. ಓಕೆ, ನಾನ್ ವೆಜ್. ಇವ ಬಟ್ಟ, ಸೊ ಇವನ್ ಫುಲ್ ವೆಜ್, ಪ್ಯೂರ್ ವೆಜ್. ಈ ಮಕ್ಕಳು ಬರೋ ಲೈನಿಗೆ ಏನು ಕೊಂಡಿದ್ದೀವಿ. IBW week 2025 photo. ಸೊ ಗುಡಿ ಸಿಕ್ತು. ಸೆಟ್. ಇಲ್ಲಿ ಇವಳು ಎಂತ ಈ ಥರ ಪಪ್ಪೆ ಆಗ್ತಿದ್ದಾಳೆ ನೋಡುವ. ಇದು ಮ್ಯಾಟರ್ ಅಂತ ಕೇಳುವ. ಈ ನಂಬರ್ ಪ್ಲೇಟ್ ನಮ್ಮ ಹೆಸರು ಬರ್ದು ಕೊಡ್ತಾರಂತ ಇವರು. ಇವರೆಲ್ಲ ಆರ್ಟಿಸ್ಟ್. ಒಂದ್ಸಲ ಅವರು ಸ್ಮಾಲ್ ಅಲ್ಲಿ ಬರ್ತದ್ದು, ನಾನು ಮತ್ತೆ ಇನ್ನೊಬ್ಬನ ಹತ್ರ ಕೊಟ್ಟೆ, ಅವ ಕ್ಯಾಪಿಟಲ್ ಅಲ್ಲಿ ಬರ್ದ. ಹಾಗೆ ಸೆಟ್ ಅಲ್ಲ, ಆಲ್ ಸೆಟ್. ಸ್ವಲ್ಪ ಡ್ರೈ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಸೆಟ್, ಫುಲ್ ಸೆಟ್. ಜೇಸನ್ ಅದು. ಸೊ ವಿ ಫೈನಲಿ ಫೌಂಡ್ JFMs. ತಿಂದು ಬರ್ಕ. JFMsನ ಕಡೆಗಾದ್ರೂ ಮೀಟ್ ಆಗ್ಬೋದು. ಫಸ್ಟಿಗೆ ಹೊಟ್ಟೆಗೆ ಅಂತ ಹಾಕೊಳ್ಬೇಕು. ಇದೆಲ್ಲ ಹೀರೋ ಟೀಮ್. One hour later. ಇಲ್ಲೊಂದು H2 ಉಂಟು. ಪಿಂಕ್ ಕಲರ್ BMW. ಎಂಚಲ್ಲರು ಯಾನ ಸೌಖ್ಯ. ಯಾನ್ ಉಡುಪಿ ಅಂದನ್ ಏನೇ ಮಸ್ತ್ ದೂರ ರೈಡ್ ಬಂತ ಮತ್ತೇನು. ಓಹ್ ರೈಡ್ ಫುಲ್ ಸಾಕ ಮಸ್ತ್ ಟೈರ್ಡ್. like a once in a lifetime opportunity. ಏತ್ ಬರ್ತ ಬರ್ತಾರೆ You guys ಅಂದೆ are bringing in so much. ಕಾರ್ ಬರ್ತಾರಾ? Okay, folks, so now it's ಅದೇ time for us to have all eyes on ನನ್ನ the ಕೋಸ್ಟಲ್ ಮಾತಾ video. ಹಾಂ ಕಾಂಡೆ ಮಾಲ್ತಾ ಬೈದಾರಾ तू यार आता आहे ना फ्रेंड आहे ना ब्लॉग बघा बोलू तिनपुरा स्मॉल बोलू आयडिया होता ವೈದಾ ತಿನ್ಪುನ ಎಂಕ್ಲೋ ಗೊತ್ತಿಜಿ ಯಾನ್ ನಾಡಿ ಯಾಕಂಡು ಮಸ್ತ್. ಓಕೆ, ಮಸ್ತ್ ಖುಷಿ ಆಗಿದೆ ದಿಕ್ಕಿನ. ನಮ್ಮದು ಕಂಟೆಂಟ್ ಕ್ರಿಯೇಟರ್, ನೀವು ನೋಡಿರ್ತೀರ ಇವ್ರದ್ದು ವೀಡಿಯೋಸ್ ಎಲ್ಲ. हाय कैसे हो? हाय कार्तिक भाई, कैसे हो? पट है इधर भी। भाई हम लोग अभी आए यार 5 अभी आए हैं? बाइक देखी थी वहाँ पे खड़ी। हाँ उधर खड़ी थे. हाँ देखे आप? समझ गया कि भाई भी आया हुआ है। काल है ये कुछ बात करो यार, बाद में फोटो पूछो. फोटो क्या ही यार। इधर कब आए? अरे भाई मैं फ्लाइट से ही आया। फ्लाइट से? हाँ मैं फिर अभी 4 बजे उठा, फिर मैं बोला 5 बजे तक चलते हैं। तो बस हम 17 आवर्स राइड करके आए. अरे यार तुम तो राइडर आदमी हो यार। ऑल क्लासिक वाले भाई फिर मिल चुके हैं भाई। कुछ बात करेंगे. ऑलराइट गाइस, तो भाई हमको फिर मिल चुका है। अभी खूब सारा धूम-धाम धमाका सब करने वाले हैं। स्टे ट्यून्ड. Rider chooses the machine, and so
we have such a large spectrum of riders, right from the 20-year-olds to the 55-year-olds, and we celebrate that. We celebrate the ರೈಡರ್ಗಳು ವಿಶಾಖ So you can tell that. Hi. ಐ ಆಮ್ ಫ್ರಮ್ ಉಡುಪಿ ಕರ್ನಾಟಕ Wow. You rode all the way from there. ಯಾ ವಿ ರೋಡ್ ಫ್ರಮ್ ದೇರ್ 17 hours. ಫಾರ್ ಯು ಇಟ್ಸ್ ನಥಿಂಗ್ ಐ ನೋ. ಇಟ್ಸ್ ರಿಯಲಿ ಹ್ಯಾಪಿ ಮೀಟಿಂಗ್ ಯು ಆ್ಯಂಡ್ ಟಾಕಿಂಗ್ ಟು ಯು. ಅವರು ರೈಡರ್ಗಳು ವಿಶಾಖ ಅಂತ ತುಂಬ ವರ್ಷದಿಂದ ತುಂಬ ಫೇಮಸ್. ಮತ್ತೆ ನಾನೊಂದು 6-7 years ಇಂದ ಅವ್ರನ್ನ ಫಾಲೋ ಮಾಡ್ತಿದ್ದೆ. ಒಂದು ಹುಡುಗಿದು ರೈಡಿಂಗ್ ವಿಡಿಯೋ ನೋಡಿದ್ರೆ ಇವ್ರದ್ದು ಮಾತ್ರ, ನಾನು ಬೇರೆ ಯಾರ್ದು ನೋಡೋದಿಲ್ಲ. ಫೀಮೇಲ್ ರೈಡರ್ಸ್ ಹೌದು. ಹಾಂ, ನಾನು ಫೀಮೇಲ್ ರೈಡರ್ಸ್ ಅಲ್ಲಿ ಇವ್ರದ್ದು ಮಾತ್ರ ವಿಡಿಯೋ ನೋಡೋದು. ಇವ್ರು ಸೋಲೋ ಹೋಗುದು, ಇದು ಯಾರು ಅವ್ರ ಟೀಮ್ ಒಟ್ಟಿಗೆ ಹೋಗುದಿಲ್ಲ, ಗ್ರೂಪ್ ಒಟ್ಟಿಗೆ ಹೋಗುದಿಲ್ಲ. ನಾನು ಹೇಳ್ದಲ್ಲ 17 hours ಅಂತ, ಅದೆಂತ ಅವರಿಗಿಂತ ದೊಡ್ಡ ವಿಷಯ ಅಲ್ಲ. ಆಲ್ ಓವರ್ ಇಂಡಿಯಾ ರೈಡ್ ಮಾಡ್ತಾರೆ ಹುಡುಗಿ ಒಬ್ಬರೇ. ತುಂಬ ಅಂದ್ರೆ ತುಂಬ ಕ್ರಿಯೇಟರ್ಸ್ ಇದ್ದಾರೆ. ನನ್ನ ಮೋಸ್ಟ್ ಫೇವರೇಟ್ ಮುಂಬೈಕರ್ ನಿಖಿಲ್ ಬಂದಿದ್ದಾರೆ. ಆ ಮುಂಬೈಕರ್ ನಿಖಿಲ್ ಎಲ್ಲಿದ್ದಾರೋ ಮಾರೆ. ಈ ಬೈಕ್ ಫೈನಲಿ ಲಾಂಚ್ ಆಗಿದೆ, ಆಗ ಬಂದು ತೋರಿಸಿದ್ದಲ್ಲ ನಿಮಗೆ. ವಾ, ಟ್ರ್ಯಾಕ್ ಮಿಷನ್, ಕಂಪ್ಲೀಟ್ ಟ್ರ್ಯಾಕ್ ಮಿಷನ್. ಅದು ಟ್ರ್ಯಾಕ್ ಅಂತ ಹೇಗೆ ಗೊತ್ತಾ, ಅಲ್ಲಿ ವೀಲ್ಸ್ ನೋಡಿ, ವೀಲ್ಸ್ ಫುಲ್ ಫ್ಲಾಟ್ ನೋಡಿ. ಅವನಿಗೆ ಅಷ್ಟು ಕಷ್ಟದಲ್ಲಿ ಕಲಿಸ್ತಿದ್ದಾರೆ. ಅವನ ಜಾಗದಲ್ಲಿ ಎಲ್ಲರೂ ನಾನಿದ್ದಿದ್ರೆ ಅಲ್ಲ ಅವ್ ಕಲಿಸ್ತಿರೋದಾ, ಅವನಿಗೆ ಒಂದಷ್ಟು ಆರಾಮಿದೊಂದು ಸೈಕಲ್ ಬಿಡ್ಲಿಕ್ಕೆ ಆಗ್ತಿಲ್ವಾ, ಕಾಲ್ ಸಿಗ್ತಾ ಇದೆ, ಎಕ್ಸ್ಲೇಟರ್ ಇದೆ ಮುಂದೋಗ್ಲಿಕ್ಕೆ. ಅವನ ಜಾಗದಲ್ಲಿ ನಾನು ಇದ್ದಿದ್ರೆ ಮಾತ್ರ ಈಗ ಅದು ಸೀನೇ ಬೇರೆ. 10 round ಹೊಡಿತಿದ್ದೆ. ಈಗ ಅವನಿಗೆ ಸುಮ್ಮನೆ ಇಳಿಲಿಕ್ಕೆ ಹೇಳಿ ಮಾರ, ನಾನು ಕೂತ್ಕೊಳ್ತೇನೆ. ಈ ಮಕ್ಕಳಿಗೆಲ್ಲ ಬೈಕ್ ಉಂಟು, ಆ ಬೈಕ್ ಎಷ್ಟು ಚಂದ ಉಂಟಾ ಅಲ್ಲ. ಅದ್ಯಾವ್ದು KTM ಎಂಡ್ಯೂರೋ. ಇವನಿಗೆ ಎಂತ ಆಯ್ತು? ಕನ್ನಡದವರು ಕನ್ನಡ ನಮಗೆ ಅರ್ಥ ಆಗತ್ತೆ ಬ್ರೋ. ಹೌದು, ನೀವೆಲ್ಲಿ? ಬಾಗಲಕೋಟೆ. ಇಲ್ಲ ನಾವು ಹಂಗೆಲ್ಲ ಬೈಯಲ್ಲ ಬಿಡಿ. ನನ್ನ ಪಕ್ಕ ಬಂದು ಎಂತ ಮಾತಾಡ್ತಿದ್ರು ಮಾರೆ, ಎಂತ ಮಾತ್ರ ಗೊತ್ತಾಗ್ಲಿಲ್ಲ. ನಾನು ಅದೇ ಕನ್ನಡದಲ್ಲಿ ಬೈತಿದ್ದೆ. ನೋಡೋರು ಕನ್ನಡದವರು, ಸುಮ್ಮನೆ ಕೆಟ್ಟಿಸಾಗ್ತಿತ್ತು ಮಾರೆ. ಇದು ಇಂಡೋರ್ ಎಕ್ಸ್ಪೋ ಅಂತ, ಒಳಗಡೆ ಎಂತ ಉಂಟು ನೋಡಿ ಬರೋ. ए सन्नी, हाय हाय सर, कैसे हो आप? बहुत बढ़िया, आप बताओ क्या हाल है? Hi Nirikshit. Hi. How are you? ಮತ್ತೆ ಅಣ್ಣರ್ ಮೇರೆಂಗಲ ಊರ್ದಾರ, ಮೇರೆಂಗಲ ಬೆಂಗಳೂರ್ದಾರ. ಇಲ್ಲಿಗೆ ನಾನು ಬೆಳಿಗ್ಗೆ ಬಂದಿದ್ದೆ. ರೈಡಿಂಗ್ ನಂದೇ ಬೇಕು ಬುಲೆಟಲ್ಲಿ. ಹೌದು, ನೀವು ಕೊಟ್ಟದ್ದು ಬ್ಯಾಗ್ ನಾನು ಇವತ್ತು ಸಹ ತೊಗೊಂಡು ಬಂದಿದ್ದೆ. ಬೆಳಿಗ್ಗೆ ಹಿಡ್ಕೊಂಡು ತಿರ್ತಿದ್ದೆ. ಅದು BMCದು, ಅದು ಹಿಡ್ಕೊಳ್ಳಿಕ್ಕೆ ಈಸಿ ಆಗ್ತದೆ ಅಂತ. ಹಾಂ, ಫ್ರೆಂಡ್ ಕೈಯಲ್ಲಿ ಕೊಟ್ಟಿದ್ದೆ. ನಮ್ಮದು ಡ್ರೀಮ್ ಬೈಕ್ ಉಂಟು ಇಲ್ಲಿ, S1000 RR. ಹಾಂ, M1000 RR. ಇದು ಕಾರ್ಬನ್ ಫೈಬರ್ ನೋಡಿ ಮಾರೆ, ಕ್ಲಿಯರ್ ಕ್ಲಚ್. ಇದುಂಟಲ್ಲ, ಸ್ಟಾರ್ಟ್ ಆಗೋಗ ಇದು ತಿರ್ತದೆ. ಕಲರ್ ಕಾರ್ಬನ್ ಫೈಬರ್ ಸೆಟ್ ಅಲ್ಲ, ಖುಷಿ ಆಯ್ತಲ್ಲ. ಬಾಯ್ಸಿಗೆಲ್ಲ BMC ಬ್ಯಾಗ್ ಕೊಟ್ಟರು, ಫುಲ್ ಸೆಟ್. ಫುಲ್ BMC ಕಾರ್, ಬೈಕ್ ಮತ್ತೆ ಎಲ್ಲ ರಿಕ್ಷಾ ತಗೊಂಡ್ರೆ ಇವೆಂಟ್ಸ್ ಇದು. ಹಾಗೆ ಹೇಳಿದಾಗ ಒಂದು 2 ಬ್ಯಾಗ್ ಎಕ್ಸ್ಟ್ರಾ ಕೊಡ್ತಾರೆ ಅಂತ ಎಣಿಸಿದ. ನಾಳೆ ಸಿಗ್ತೇನೆ ಅಣ್ಣರು, ಎಲ್ಲ ಸಿಕ್ಕುವೆ. ಐ ಆಮ್ ಗುಡ್. ಹೌ ಯು ಸರ್? ಇದು ನೋಡಿ, ಇದೇ ಬ್ರ್ಯಾಂಡ್ ಉಂಟು ನನ್ನ ಹತ್ರ ಉಂಟಲ್ಲ ಕನ್ನಡ, ಅದೇ ಬ್ರ್ಯಾಂಡ್, ಸೇಮ್ ಬ್ರ್ಯಾಂಡ್. ಮೆಟರ್ ಗ್ಲಾಸಸ್ ಇದು ಯಾವ್ದು ಗೊತ್ತಾ? ಇದು ಕ್ಯಾಮ್ರಾ ಉಂಟು ಇದರಲ್ಲಿ ನೋಡಿ. ಇದು ನಂಗೆ ಗ್ಲಾಸ್ ಹೇಗಾಯ್ತು, ಒಳ್ಳೆ ಆಗ್ತದಲ್ಲ. ಇದೇ ಬ್ರ್ಯಾಂಡ್. ಹಾಂ, ನೇ ಮೇರೆ ಈ ಥರ ಡಿಸೈನ್ ಬೇರೆ ಯಾವ ಬ್ರ್ಯಾಂಡಲ್ಲಿ ಸಹ ಇಲ್ಲ. ಒಂದೊಂದು ಬ್ರ್ಯಾಂಡಿದ್ದು ಒಂದೊಂದು ಡಿಸೈನ್ಸ್ ಇರ್ತದೆ, ಅದು ಇವ್ರದ್ದು ಸ್ವಲ್ಪ ಬೇರೆ. ಇದು ನೋಡಿ, ಇಂಡಿಯಾ ಬೈಕ್ ವೀಕ್ ಇದು ಸ್ಟಿಕ್ಕರ್ ತಗೊಳೋದು. ಈ ಸ್ಟಿಕ್ಕರಿಗೆ 150 rupees. ಅದೇ ಮೋಟೋವರ್ಸ್ ಆಗಿದ್ರೆ ಈ ಥರದ್ದೆಲ್ಲ ಫ್ರೀ ಸಿಗ್ತದೆ. IBW ಫುಲ್ ಕಂಪ್ಲೀಟ್ ಬಿಸ್ನೆಸ್. ಸೌಂಡ್ ಇಲ್ಲ, ಲುಕಟೆ ಅದು ಸೌಂಡ್ ಇಚ್ಚಿ. हाँ रेडी ये क्या हुआ भाई? चीटिंग? अरे नहीं भाई, यूट्यूब पे कंटेंट मिल गया.
ಒಂದು ಕ್ಯಾಮ್ರಾ ಹಿಡಿತೀನಿ ಪೂರ ಬ್ರೋ ಥ್ಯಾಂಕ್ ಯು ಸೋ ಮಚ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಫೈನಲಿ ಇವನ ಹತ್ರ ಕೊಟ್ಟಿದ್ದೆ ಮಾರೆ ಕೈಯಲ್ಲಿ ಹಿಡ್ಕೊ ಅಂತ. ಈ ಕ್ಯಾಮ್ರಾ ಸೇವ್ ಮಾಡಿದ್ದು ನನ್ನ. ಇವಾಗ ನೀವೇ ಇಟ್ಕೋಬೇಕಾದ್ರೆ ನಾನು ಹಿಡ್ಕೊಳ್ತೀನಿ. ಸೊ ಇಲ್ಲಿ ಟಾಕ್ ಟು ಗಾಡ್ ಅಂತ ಉಂಟು, ಇವ್ರು ದೇವ್ರ ಹತ್ರ ಮಾತಾಡ್ತಿದ್ದಾರಂತೆ. ಒಳ್ಳೆ ಬುದ್ಧಿ ಕೊಡಪ್ಪ ಎಲ್ಲರಿಗೂ. ಅದೇ ದೇವ್ರ ಹಂಗಾಗಿ ಏಸು ಏಸು ಹತ್ರ ಮಾತಾಡ್ತಿದ್ಯಾ? ಓಕೆ ಏಸು ಓಕೆ ಹಾ. ಈಗ ಕ್ರಿಸ್ಮಸ್ ಅಲ್ಲ, ಸೊ ಹಾಗಾಗಿ ಏಸು ಹತ್ರ ಮಾತಾಡ್ತಿದ್ದಾರಂತೆ. ಎಂಜಾಯ್ he told, yeah. He is veg, so I am offering him chicken. They both are also veg. Bro, ಬೇಕಾ chicken? You want chicken? So they three are veg. From yesterday we are also veg. We both. ಇವರಿಬ್ರಲ್ಲ, ಇವ್ರು 3 ಜನ ವೆಜ್ ಆಯ್ತಾ. ನಿನ್ನೆಯಿಂದ ನಾನು ಇವರು ವೆಜ್. ನಾನು ಹೊರಗಡೆ ಬಂದ್ರೆ ವೆಜ್ ತಿನ್ನೋದಲ್ಲ, ನಾನ್ ವೆಜ್ ಬೇಕೇ ನನಗೆ. ಎಷ್ಟು ಖುಷಿ ಆಗ್ತುಂಟು ಮಾರೆ. ಇವರು ಹೆವಿ ರೈಡರ್. 15 minutes ಬ್ಯಾಕ್ ಇವ್ರು ನಮ್ದು ಸಹ ಫ್ರೆಂಡ್ ಆದ್ರು. ಸೇ ಹೈ ಟು ಮೈ ಬ್ಲಾಗ್. ಫಿರ್ ಹಿಡ್ಕೋ ಬ್ರೋ, ಚಿಕನ್ ಹಿಡ್ಕೊಳ್ಬೋದಲ್ಲ? ಮುಟ್ಟದಿಲ್ವಾ ನೀನು? ಹಿಡ್ಕೊ ಮಾರೆ, ತಡಿ ಕ್ಯಾಮ್ರಾ ಕ್ಲೀನ್ ಮಾಡ್ತಾನೆ. ಇದೆಲ್ಲ ಮರ್ಯಾದೆ ಕೊಡ್ಬೇಕಾ ಚಿಕನಿಗೆ? ಪ್ರಾಣಿ ಮಾರೆ, ಪಕ್ಷಿ. ಐ ಆಮ್ ಟೆಲಿಂಗ್ ಬಟ್ ಯು ನೀಡ್ ಟು ರೆಸ್ಪೆಕ್ಟ್. ದೆನ್ ಹಾ, ಪ್ರಾಣಿ ಪಕ್ಷಿ. ಬ್ರೋ, ಒನ್ಸ್ ಯು ಟ್ರೈ ಚಿಕನ್ ದೆನ್ ಯು ವಿಲ್ ಫಾಲ್ ಇನ್ ಲವ್. Don't go into dharam ಏ ಸಾರಿ ಬ್ರೋ, ಈಗ ಶಾಪ ಮಾಡೋರ್ಚಿ. ಆಲ್ಸೋ he is doing pujas and all, then telling my name and doing puja. Then something happens to me. Niri every saw. Then from next day something will happen to me while eating. he will start sounding chicken. ನಂದು ಬ್ಯಾಗ್ ಆಗ ನಾ ಹೇಳಿದಲ್ಲ ಇವನ ಹತ್ರ ಕೊಟ್ಟಿದ್ದೆ, ಮತ್ತೆ ಲಾಸ್ಟಿಗೆ ಎಲ್ಲಿ ಉಂಟಂತ ಸಿಗ್ಲಿಲ್ಲ, ಕಳ್ದೋಗಿದ್ದು. ನನ್ನ ಬ್ಯಾಗ್ ಕಳ್ದೋಗಿದ್ದು. ಇದರಲ್ಲಿ ಒಂದು ಹ್ಯಾಟ್ ಇತ್ತು, ಹೊಸ ಹ್ಯಾಟ್ ತಗೊಂಡದ್ ಮಾರೆ. ಮತ್ತೆಂತ ಮಾಡಿ ಗೊತ್ತಾ, ಈ ಕ್ಯಾಮ್ರಾದಲ್ಲಿ ನಾನು ಫುಟೇಜ್ ಎಲ್ಲ ನೋಡಿದೆ. ಮತ್ತೆ ನೋಡೋ ಇವನ್ ಕೈಯಲ್ಲಿ ಇತ್ತು, ಮತ್ತೆ ಫ್ಲಾಶ್ ಅದು. ಒಂದು ಟೀ ಶರ್ಟ್ ತಗೊಳ್ಳಿಗೆ ಹೋದ, ಮತ್ತೆ ಅದು ಸ್ಟೋರಿಗೆ ಹೋಗಿ ನೋಡೋ ಅಲ್ಲಿ ಇಟ್ಟಿದ್ದ. ಅನ್ವಯ್ ಮತ್ತೆ ಇಲ್ಲ ಅದೆಲ್ಲ ಕಟ್ ಮಾಡೋದಿಲ್ಲ. ಎಲ್ಲ ಹೌದು, ಅದೇ ವಿಶೇಷ ಅಂತ ಇಲ್ವಾ? ವೀಕೆಂಡ್ ಆನ್ ವೀಲ್ಸ್ ಹಿಯರ್. ಹೆಲೋ ಹಾಯ್ ಸಾಕಲ್ಲ.